ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ನಾವು ಆರಾಮದೀವಿ ನೋಡ್ರಿ. ಏನಪ್ಪ ಇದು ಈ ಪರಿ ಗಲೀಜಾಗಿರೋ ಮನೆ ತೋರ್ಸಾತಾಳ ಅನ್ಕೋಬೇಡ್ರಿ. ಸಿಕ್ಕಾಪಟ್ಟೆ ಗಲೀಜಾಗೈತಿ ಮನೆ ಎಲ್ಲನೂ. ಅದಕ್ಕೆ ಪೂರ್ತಿ ಡೀಪ್ ಕ್ಲೀನಿಂಗ್ ಮಾಡತ್ತೀವಿ ನೋಡ್ರಿ. ಅಡುಗೆ ಮನೆ ಮತ್ತು ಎಲ್ಲ ಕೋಲಿನೂ ಸಿಕ್ಕಾಪಟ್ಟೆ ಹೊಲಸಾಗಿತ್ತು. ಅದಕ್ಕೆ ಪೂರ್ತಿಯಾಗಿ ಸ್ವಚ್ಛ ಮಾಡಬೇಕು ಅಂದ್ಕೊಂಡೀವಿ ಇವತ್ತು. ಅದಕ್ಕೆ ರಾತ್ರಿನೇ ಸ್ಟಾರ್ಟ್ ಮಾಡಿ ನೋಡ್ರಿ. ಮುಂಜಾನೆ ಮಾಡ್ಬೇಕಂದ್ರೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ಅವ್ರ ಕೆಲಸನೂ ಸೂಟಿ ಮಾಡೋದಿಲ್ಲ. ಮತ್ತು ನನಗೂ ಒಬ್ಬಾಕಿ ಮಾಡೋಕ್ಕಾಗಲ್ಲ, ಇದೆಲ್ಲ ಕ್ಲೀನ್ ಮಾಡೋದಾಗಲ್ಲ. ಅದಕ್ಕೆ ಈಗ ಅಷ್ಟನ್ನು ತೆಗೆದಿಟ್ಬಿಟ್ಟು ಅದಕ್ಕೆ ಸಿಕ್ಕಾಪಟ್ಟೆ ಗೋಡೆ ಎಲ್ಲನೂ ಗಲೀಜು ಭಾಳ ಆಗಿದ್ದು. ಅದಕ್ಕೆ ಪೇಂಟ್ ಮಾಡಬೇಕು ಅಂದ್ಕೊಂಡೆ. ಅದಕ್ಕೆ ಕಲರ್ ಎಲ್ಲನೂ ಪೇಂಟ್ ತೊಗೊಂಬಂದಿದ್ರು. ಅದೆಲ್ಲನೂ ಮಿಕ್ಸ್ ಮಾಡತ್ತಿದ್ರು ನೋಡ್ರಿ. ಗೋಡೆ ಎಲ್ಲನೂ ಸಿಕ್ಕಾಪಟ್ಟೆ ಆಗಿದ್ದು. ಅದಕ್ಕೆ ಕಲರೇ ಮಾಡಿರಲಿಲ್ಲ. 2 ವರ್ಷ ಜಾಸ್ತಿನೇ ಆಗಿತ್ತು ಮಾಡಿರಲಿಲ್ಲ. ಅದಕ್ಕೆ ಈಗ ಎಲ್ಲನೂ ಪೇಂಟ್ ಮಾಡಬೇಕು ಅಂತ ಕಲರ್ ಎಲ್ಲ ಮಿಕ್ಸ್ ಮಾಡಿ ಅವರು ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸಿಕ್ಕಾಪಟ್ಟೆ ಬಾಂಡೆ ಎಲ್ಲನೂ ಪ್ರತಿಯೊಂದೂ ಎಲ್ಲನೂ ತೊಗೊಂಡು ನಾವು ತೊಳ್ಯಕ್ಕೆ ಸ್ಟಾರ್ಟ್ ಮಾಡೀವಿ. ಈಗ ರಾತ್ರಿ 9:30ವರೆಗೆ ಸ್ಟಾರ್ಟ್ ಮಾಡೀವಿ ನೋಡ್ರಿ. ಸಿಕ್ಕಾಪಟ್ಟೆ ರಾಶಿ ಬಾಂಡೆನೇ ಇದ್ದು. ಅವೆಲ್ಲ ತೊಗೊಂಡು ಕಿಚನ್ ಒಳಗೆ ಏನೇನೈತಿ ಒಂದು ಬಾಂಡೆನೂ ಬಿಟ್ಟಿಲ್ಲ. ಎಲ್ಲ ತೊಗೊಂಡು ತಿಕ್ಕಾತಿದ್ವಿ. ನಮ್ಮವ್ವನೂ ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ನನಗೆ ಹೆಲ್ಪ್ ಮಾಡತ್ತಿಳ್ರಿ. ಆಕಿ ಚಂತನ ಕೆಲಸ ಮಾಡಿ ಅಲ್ಲೇ ಸುಸ್ತಾಗಿ ಬಂದಿದ್ಲು. ಆದರೂ ನನಗೆ ಕಷ್ಟ ಆಗ್ಬಾರ್ದು ಅಂಥೇಳಿ ನಮ್ಮವ್ವ ಎಲ್ಲನೂ ತೊಳ್ಕೊಂಡ್ಲು. ನಮ್ಮವ್ವ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಭಾಳ ಹೆಲ್ಪ್ ಮಾಡ್ತಾಳೆ ಎಲ್ಲ ಕೆಲ್ಸಕ್ಕೂ. ಅದಕ್ಕೆ ಇಬ್ಬರೂ ಸಿಕ್ಕಾಪಟ್ಟೆ ಬಾಂಡೆ ಇದ್ದು. ರಾತ್ರಿ 9:30 ಸ್ಟಾರ್ಟ್ ಮಾಡಿದವರು ಮತ್ತು 11:30 ತನಕ ಬಾಂಡೆನೇ ತೊಳೆದ್ವಿ. ಅಷ್ಟು ಬಾಂಡೆ ಇದ್ದು. ಇವರೆಲ್ಲ ಒಂದು ಗಾಡಿ ಎಲ್ಲ ಮುಗಿಸಿದ್ರು. ಅವ್ರು ಒಳಗಡೆ ಪೇಂಟ್ ಮಾಡತ್ತಿದ್ರು. ನಾವೆಲ್ಲ ಬಾಂಡೆ ಏನೇನು ಕ್ಲೀನ್ ಮಾಡಬೇಕು ಅದನ್ನೆಲ್ಲನೂ ಮಾಡತ್ತಿದ್ದೀವಿ ನೋಡ್ರಿ. ಎಲ್ಲನೂ ಹಬ್ಬಕ್ಕೊಂದು ಕ್ಲೀನ್ ಮಾಡ್ತಾರೆ. ಆದ್ರೆ ನಾವು ಬುದ್ಧಿಸ್ಟ್ ಆಗಿರೋದ್ರಿಂದ ಯಾವ ಹಬ್ಬನೂ ಅಷ್ಟು ಆಚರಣೆ ಮಾಡೋದಿಲ್ಲ. ಅದಕ್ಕೆ ಅಷ್ಟು ಕ್ಲೀನು ಮಾಡಿಲ್ಲ. ಸ್ವಲ್ಪ ಅಷ್ಟೇ ಕಿಚನ್ ಒಳಗೆ ಕ್ಲೀನ್ ಮಾಡ್ಕೋತಿದ್ದೆ. ಈ ಥರ ಪೂರ್ತಿ ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ಲ. ಭಾಳ ದಿನ ಆಯ್ತಕ್ಕಿತ್ತು. ಅದಕ್ಕೆ ಅದನ್ನೆಲ್ಲ ಮಾಡಬೇಕು ಅಂದ್ಕೊಂಡು ಎಲ್ಲ ತೆಗೆದ್ಬಿಟ್ವಿ. ನಾನು ಕಿರಿಕಿರಿಗೆ ಎಲ್ಲನೂ ಕ್ಲೀನ್ ಮಾಡತ್ತಾರ. ಒಟ್ಟರು ಕಷ್ಟಪಡತ್ತಾರ ನಮ್ಮ ಮನೆಯವರು ಎಲ್ಲನೂ. ದಿನ ಪೂರ್ತಿ ಕೆಲಸ ಮಾಡಿ ರಾತ್ರಿ ಎಲ್ಲ ಹಿಂಗೆ ಹಚ್ಚೋದು ಭಾಳ ಕಷ್ಟ ಆಗ್ತದೆ. ಅಂದರೂ ಎಲ್ಲರೂ ಕೈ ಜೋಡಿಸಿ ಮಾಡಿದ್ವಿ. ನಮ್ಮವ್ವ, ನಮ್ಮ ಅತ್ತೆ, ನಮ್ಮ ಮನೆಯವರು ಎಲ್ಲರೂ ಕೂಡಿ ಮಾಡಿದ್ವಿ ನೋಡ್ರಿ. ಇಷ್ಟೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಪೂರ್ತಿ ಸುಸ್ತೇ ಆಗೋಯ್ತು. ಸಿಕ್ಕಾಪಟ್ಟೆ ಇನ್ನೂ ಎಲ್ಲನೂ ಕ್ಲೀನ್ ಮಾಡೋದಿತ್ತು. ಎಲ್ಲ ಒಳಗೆ ಹಾಗೆ ಇಟ್ಟು ಬಾಂಡೆ ಎಲ್ಲನೂ ಸಿಕ್ಕಾಪಟ್ಟೆ ಬಾಂಡೆ ಇದ್ವು ಅಂಥೇಳಿ. ಮನೆ ಕ್ಲೀನ್ ಮಾಡೋದಂದ್ರೆ ಏನು ಸಾಮಾನ್ಯ ಕೆಲಸ ಅಲ್ಲ ಅಲ್ರಿ. ಅದು ಒಬ್ಬರಿಗೆ ಅಂತೂ ಆಗೋ ಮಾತೇ ಅಲ್ಲ. ಅಷ್ಟರು ಕೂಡಿ ಮಾಡಿದ್ರೇ ಆಗ್ತದೆ. ಸಿಕ್ಕಾಪಟ್ಟೆ ಹೊಲಸಾಗೈತೆ ಮನೆ ಅಂತೂ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕಸ ಗುಡಿಸಿ ಇದು ಪೇಂಟ್ ಎಲ್ಲ ಮಾಡ್ಬೇಕಂದ್ರೆ ಭಾಳ ಟೈಮ್ ಆಯ್ತು. ಬಾಂಡೆ ಎಲ್ಲನೂ ಇಷ್ಟೆಲ್ಲ ತೊಳೆದ್ವಿ. ಸಿಕ್ಕಾಪಟ್ಟೆ ಬಾಂಡೆ ಇದ್ದು. ಅಷ್ಟು ಬಾಂಡೆನೂ ಎಲ್ಲನೂ ನಾನು ತಿಕ್ಕೊಟ್ಟೆ. ನಮ್ಮವ್ವ ತೊಳೆದ್ಲೆಲ್ಲ ನೀಟ್ಗೆ ತೊಳೆದು ಒಂದು ಬುಟ್ಟಿ ಒಳಗೆ ಹಾಕಿ ಎಲ್ಲ ಇಟ್ವಿ ನೋಡ್ರಿ. ಇಟ್ಟು ನಾವು ಬಾಂಡೆ ತೊಳೆಯೋದು ಆಗುವಷ್ಟರಲ್ಲಿ ಒಂದು ರೂಮ್ ಕಂಪ್ಲೀಟಾಗಿ ಪೇಂಟ್ ಮಾಡಿದ್ರು. ಒಳಗಿಂದ ಅಡ್ಗೆ ಕೋಲಿ ಎಲ್ಲನೂ ನೀಟ್ಗೆ ಪೇಂಟ್ ಮಾಡಿದ್ರು. ಈಗ ಹೊರಗಿನ ರೂಮ ಅದನ್ನೆಲ್ಲನೂ ಸ್ವಚ್ಛ ಕಸ ಹುಡುಗಿದ್ರು ನಮ್ಮವ್ವಾರು. ಒಟ್ಟು ಕ್ಲೀನ್ಗೆ ಜಾಡೆಲ್ಲ ಹುಡುಗಿ ಅಷ್ಟು ಕ್ಲೀನ್ಗೆ ಕಸ ಹುಡುಗಿ ಎಲ್ಲ ಕಸ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಅದನ್ನೆಲ್ಲ ತೆಗೆದು ಹೋಗಿದ್ರು. ಇನ್ಮ್ಯಾಗ ಇದೊಂದು ರೂಮ ನೀಟ್ಗೆ ಹಚ್ಬೇಕು ನೋಡ್ರಿ. ಈ ಹೊರಗಿನ ಕೋಲಿಂದ ಎಲ್ಲನೂ ಐಟಮ್ ಎಲ್ಲನೂ ಒಳಗೆ ಒಯ್ದಿಟ್ಟಿದ್ವಿ. ಸಣ್ಣ ರೂಮ್ ಅದಾವೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಇಷ್ಟೇ ಸಣ್ಣ ರೂಮ್ ಒಳಗೆ ಇಷ್ಟೆಲ್ಲ ಸಾಮಾನು ಇಟ್ಕೋಬೇಕು. ಮನೆ ಕ್ಲೀನ್ ಇದ್ರೇ ಮನಸ್ಸು ಶಾಂತವಾಗಿರೋದು, ನಾವು ಖುಷಿಯಾಗಿರೋದು ನೋಡ್ರಿ. ನಾವು ಯಾವತ್ತೂ ಮನ್ಯಾಗ ಇರೋದ್ರಿಂದ ಮನೆ ನೀಟಾಗಿ ಸ್ವಚ್ಛಾಗಿದ್ರೇ ನಮಗೂ ಒಂಥರ ಖುಷಿ ಅನ್ನಿಸ್ತದೆ. ಅದಕ್ಕೆ ನನಗೆ ಭಾಳ ಗಲೀಜಾಗೈತಿ ಅನ್ಸಾತಿತ್ತು. ನನ್ನ ಕಿರಿಕಿರಿಗೆ ಇಷ್ಟೆಲ್ಲ ಪೇಂಟ್ ಮಾಡತ್ತಿದ್ರು. ಅವರು ಹೊರಗಿನ ರೂಮ್ನು ಪೇಂಟ್ ಮಾಡತ್ತಿದ್ರು. ನಮ್ಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು ನೋಡ್ರಿ. ರಾತ್ರಿ 12:30 1 ಗಂಟೆ ಆಗಾಕೆ ಬಂದಿತ್ತು. ಆವಾಗ ನಾವು ಕೂತು ನೋಡತ್ತಿದ್ವಿ. ಅದನ್ನೂ ಒಂದು ರೂಮ ಒಂದು ಸೈಡ್ ಎಲ್ಲನೂ ಕಂಪ್ಲೀಟ್ ಮಾಡಿ ಕಾಟ ಎಲ್ಲನೂ ಹಾಕಿದ್ರು.
ನಾವಂತೂ ಮಲ್ಕೊಂಡಿದ್ದೆ. ಇನ್ನೂ ಒಂದು ಗೋಡೆ ಹಚ್ಚಬೇಕಾಗಿತ್ತು. ಅವರು ಎಲ್ಲ ಹಚ್ಚಿ ಆಮೇಲೆ ಮಲ್ಕೊಂಡ್ರು. ಅವರು 2 ಗಂಟೆಗೇನೋ ಮುಕ್ಕೊಂಡಾರ ನಮ್ಮ ಮನೆಯವರು. ನಾನು 1 ಗಂಟೆಗೆ ಮುಕ್ಕೊಂಡೆ. ಇದೆಲ್ಲ ಕಂಪ್ಲೀಟಾಗಿ ಹಚ್ಚಿದ್ರು. ಮೊದಲು ಯಾವ ಕಲರ್ ಇತ್ತು ಅದೇ ಕಲರೇ ಮತ್ತು ಪೇಂಟ್ ಮಾಡಿ ಅವರು ಮಲ್ಕೊಂಡ್ರು. ಈ ಥರ ನೀಟಿಗೆ ಎಲ್ಲನೂ ಕಲರ್ ಮಾಡಿದ್ರು ನೋಡ್ರಿ. ರಾತ್ರಿನೇ 2 ರೂಮ ಕಲರ್ ಮಾಡೋದೆಲ್ಲ ಮುಗೀತು. ಮತ್ತು ಬಾಂಡೆ ಎಲ್ಲ ತೊಳೆದಿರೋ ಬಾಂಡೆ ಇತ್ತಲ್ಲ ಅದನ್ನೆಲ್ಲನೂ ಮುಂಜಾನೆ ಎದ್ದು ನಾನು ಜೋಡಿಸ್ಕೊಂಡೆ. ಭಾಳ ಇದ್ದು ಬಾಂಡೆ ಮಾತ್ರ, ಒಂದು 3-4 ಬುಟ್ಟಿ ಎಲ್ಲನೂ ಬಾಂಡೆ ಇತ್ತು. ಅವೆಲ್ಲ ನೀಟಿಗೆ ಅಡುಗೆ ಮನೆಯಾಗ ಎಲ್ಲನೂ ಜೋಡಿಸ್ಕೊಂಡೆ ನೋಡ್ರಿ. ಜೋಡಿಸ್ಕೊಟ್ಲೆ ಸಿಕ್ಕಾಪಟ್ಟೆ ಹೊತ್ತಾಗಿತ್ತು ಟೈಮ. ಎಲ್ಲ ಜೋಡಿಸ್ಕೊಟ್ಲೆ ಅಡುಗೆ ಮಾಡ್ಕೊಳಕ್ಕೇನು ಆಗಲಿಲ್ಲ. ಸ್ವಲ್ಪ ಚಹಾ ಅಷ್ಟೇ ಮಾಡ್ಕೊಂಡೆ. ಚಹಾ ಬ್ರೆಡ್ ಅಷ್ಟೇ ತಿಂದು ಇವತ್ತಿನ ನಾಷ್ಟ ಮಾಡಿದೆ ನೋಡ್ರಿ. ಅಡುಗೆ ಮಾಡ್ಕೋಬೇಕಂದ್ರೆ ಎಲ್ಲನೂ ಅಲ್ಲಿದೆ ಇತ್ತು. ಅವೆಲ್ಲ ಜೋಡಿಸ್ಕೊಳ್ತನ ಅಡುಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಚಹಾ ಬ್ರೆಡ್ ಅಷ್ಟೇ ತಿಂದ್ಬಿಟ್ವಿ. ಅಷ್ಟು ಚಹಾ ಬ್ರೆಡ್ ತಿಂದು ನಮ್ಮ ಮನೆಯವರು ಸ್ವಲ್ಪ ಅವ್ರ ಫ್ರೆಂಡ್ ಮದುವೆ ಇತ್ತು, ಅಲ್ಲಿ ಹೋದ್ರು ಅವರು. ಮತ್ತು ಇನ್ನು ಪರ್ಶಿ ಎಲ್ಲನೂ ನೀಟಿಗೆ ತೊಳಿಬೇಕಾಗಿತ್ತು. ಪೇಂಟ್ ಎಲ್ಲ ಪರ್ಶಿ ಮೇಲೆ ಬಿದ್ದಿತ್ತು. ಅದಕ್ಕೆ ನನ್ನ ಮಗಳು ಕ್ಲೀನಿಗೆ ಎಲ್ಲನೂ ತಿಕ್ಕಾತಿದ್ಳು ನೋಡ್ರಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ಲು. ಪಾಪ ಸಿಕ್ಕಾಪಟ್ಟೆ ಸುಸ್ತೇ ಆಗಿತ್ತು ಆಕೆಗೆ. ನನಗೆ ಜಾಸ್ತಿನೇ ಕೆಲಸ ಮಾಡ್ತಾಳೆ. ನನಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾಳೆ ನೋಡ್ರಿ. ಎಲ್ಲ ಕೆಲಸನೂ ಕೆಳಗೆ ಕುತ್ಕೊಂಡು ಮಾಡೋಕ್ಕಾಗಲ್ಲ ಅಂಥೇಳಿ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾಳೆ ಆಕೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕೆಲಸ ಹಚ್ಚೋದ್ಲ ಆಕೆಗೆ. ನನಗೂ ನೋವು ಆಕ್ಕದ. ಆದರೂ ಏನು ಮಾಡೋಕ್ಕಾಗಲ್ಲ, ನನ್ನ ಪರಿಸ್ಥಿತಿನೇ ಹಂಗಿರೋದ್ರಿಂದ ಎಲ್ಲನೂ ಅರ್ಥ ಮಾಡ್ಕೊಂಡು ಇಷ್ಟು ಸಣ್ಣ ವಯಸ್ಸೊಳಗೆ ಎಲ್ಲನೂ ಅರ್ಥ ಮಾಡ್ಕೊಂಡು ಎಲ್ಲ ಕೆಲಸನೂ ದೊಡ್ಡವ್ರ ಎಲ್ಲ ಕೆಲಸನೂ ಮಾಡ್ತಾಳೆ ನೋಡ್ರಿ. ಆಕಿನ ನೋಡಿದ್ರೆ ಭಾಳ ಖುಷಿ ಆಕ್ಕದ. ಇಂಥ ಮಗಳು ಪಡೆದು ನಾನೇ ಪುಣ್ಯ ಮಾಡಿ ಅನ್ಕೋತೀನಿ. ಎಷ್ಟೋ ಹುಡುಗರು ನಾ ಮಾಡೋದಿಲ್ಲ ಅಂತ ಹೇಳ್ತಾವೆ ಕೆಲಸ. ಈಕೆ ಯಾವತ್ತೂ ನನಗೆ ಆ ಥರ ಹೇಳೇ ಇಲ್ಲ. ಎಲ್ಲ ಕೆಲಸನೂ ಮಾಡ್ತಾಳೆ. ನನಗೆ ಹಿಂಗೆ ಪ್ರಾಬ್ಲಮ್ ಇರೋಕ್ಕೇನೋ ದೇವ್ರು ಇಷ್ಟು ಒಳ್ಳೆ ಮಗಳನ್ನ ಕೊಟ್ಟಾನ. ಒಂದು ಕೆಟ್ಟದಿದ್ದರೂ ಒಂದಾದರೂ ಒಳ್ಳೇದಿರ್ತೈತೆ, ಅದು ಇದಕ್ಕೆ ಕಾರಣ. ಎಲ್ಲ ಕೆಲಸನೂ ಆಕೆನೇ ಮಾಡ್ತಾಳೆ. ಈ ಪೇಂಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಎಲ್ಲನೂ ಪರ್ಶಿ ಹೊಲಸು ಭಾಳ ಆಗಿದ್ದು. ಅದೆಲ್ಲನೂ ಕ್ಲೀನ್ ಮಾಡೋಟ್ಲೆ ಲೇಟೇ ಆಗೋಯ್ತು. ತಿಕ್ಕಿ ಅದನ್ನೆಲ್ಲನೂ ಒರೆಸ್ಕೊಟ್ಲು. ಇನ್ನೊಂದು ಸ್ವಲ್ಪ ಬಾಂಡೆ ಇದ್ದು ಅವೆಲ್ಲನೂ ನಾನು ಹೊರಗೆ ತಿಕ್ಕಾತಿದ್ದೆ. ಆಕೆ ಎಲ್ಲನೂ ತೊಳ್ಕೊಳತ್ತಿದ್ಲು. ಯಾಕಂದ್ರೆ ಪರ್ಶಿ ತೊಳೆಯೋದಂದ್ರೆ ಕೆಳಗೆ ಕೂತ್ಕೊಂಡು ನನಗೆ ತಿಕ್ಕೋಕ್ಕಾಗಲ್ಲ. ಅದಕ್ಕೆ ನನ್ನ ಮಗಳು ಎಲ್ಲನೂ ನಾನೇ ಒರೆಸ್ತೀನಿ ಮಮ್ಮಿ ಅಂದ್ಲು. ಅದಕ್ಕೆ ಎಲ್ಲ ಒರೆಸಾತಾಳೆ. ನಾನು ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲನೂ ಇದ್ದು ಅವೆಲ್ಲನೂ ತೊಳೆಯತ್ತಿದ್ದೆ ನೋಡ್ರಿ. ಕೆಲಸ ಮಾತ್ರ ಭಾಳ ಆಗಿತ್ತು. ಪೂರ್ತಿ ಸುಸ್ತೇ ಆಗೋಯ್ತು. ಅಷ್ಟು ಕೆಲಸ ಇತ್ತು. ಸಿಕ್ಕಾಪಟ್ಟೆ ಕರ್ಟನ್ಸ್ ಅವು ಎಲ್ಲನೂ ತೊಳೆಯೋದಿತ್ತು. ಅವೆಲ್ಲನೂ ತೊಗೊಂಡು ನೀಟ್ಗೆ ಎಲ್ಲನೂ ತೊಳೆದು ಬಟ್ಟೆ ಎಲ್ಲನೂ ತೊಳೆದ್ವಿ. ಸ್ನಾನನೂ ಮಾಡಿರಲಿಲ್ಲ. ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನಾವೆಲ್ಲ ಸ್ನಾನ ಮಾಡೋಟ್ಲಿ ಸಂಜೆನೇ ಆಗೋಯ್ತು. ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅವೆಲ್ಲನೂ ತೊಳೆದು ನಾವೆಲ್ಲ ನೀಟಿಗೆ ಜಳಕ ಮಾಡೋಷ್ಟರಲ್ಲೇ ಚಂತನ ದಿನವೇ ಮುಗಿದೋಯ್ತು. ಸಂಜೆ 5 ಗಂಟೆ ಆಯಿತು. ಅವಾಗೆಲ್ಲನೂ ಸ್ನಾನ ಮಾಡಿದ್ವಿ. ಈ ಥರ ಎಲ್ಲನೂ ನೀಟಿಗೆ ಮಾಡಿದ್ವಿ ನೋಡ್ರಿ. ಎಲ್ಲ ಮನೆಯೊಳಗೆ ಎಲ್ಲನೂ ಜೋಡಿಸೋದು ಆಗೋಯ್ತು. ಯಾವ ವಸ್ತುಗಳು ಎಲ್ಲೆಲ್ಲಿದ್ದು ಎಲ್ಲನೂ ನೀಟಿಗೆ ಜೋಡಿಸಿ ಈ ಮುಂದಿನ ಗೋಡೆಗೆ ಈ ಥರ ಡಿಸೈನ್ ಮಾಡಿದ್ರು ನೋಡ್ರಿ. ಆ ಥರ ಡಿಸೈನ್ದು ಒಂದು ಪೇಪರ್ ಬರ್ತದೆ, ಅದನ್ನ ನೀಟಿಗೆ ಪೇಂಟ್ ಎಲ್ಲನೂ ಮಾಡಿದ್ರು ನಮ್ಮ ಮನೆಯವರು. 2 ರೂಮು ಈಗ ನೀಟಾಗಿ ಚೆಂದ ಕಾಣತಿತ್ತು. 2 ರೂಮ್ ಎಲ್ಲನೂ ನೀಟ್ ಕಾಣಿಸತ್ತಿತ್ತು. ಈಗ ಖುಷಿ ಆಯ್ತು ನನಗಂತೂ. ಮೊದಲಂತೂ ಸಿಕ್ಕಾಪಟ್ಟೆ ಎಲ್ಲನೂ ಗಲೀಜಾಗಿತ್ತು ಗೋಡೆ ಎಲ್ಲನೂ. ಈಗ ಎಲ್ಲನೂ ನೀಟಿಗೆ ಕಾಣಿಸತೈತೆ ನೋಡ್ರಿ. ಹೊರ್ಗಿನ ರೂಮ್ನೂ ಎಲ್ಲ ನೀಟಾಯಿತು. ಮತ್ತು ಅಡುಗೆ ರೂಮ್ ಒಳಗಿಂದು ಎಲ್ಲವನ್ನೂ ಜೋಡಿಸ್ಕೊಳ್ಳೋದು ಆಯಿತು. ಎಷ್ಟೇ ಸಣ್ಣ ಮನೆ ಇದ್ದರೂ ಮತ್ತು ದೊಡ್ಡ ಮನೆ ಇದ್ರೂ ನೀಟಿಗೆ ಕ್ಲೀನ್ಗೆ ಇದ್ರೇ ಖುಷಿ ಅನ್ನಿಸ್ತದೆ, ಇರ್ಬೇಕು ಅನ್ನಿಸ್ತದೆ. ಈ ಥರ ಗಲೀಜಾಗಿದ್ದರೆ ನಮಗೂ ಇಷ್ಟ ಆಗಲ್ಲ. ಅಡುಗೆ ಮನೆ ಮೊದಲು ನೀಟಾಗಿರಬೇಕು. ಅದಕ್ಕೆ ಎಲ್ಲ ಟೈಲ್ಸ್ ಎಲ್ಲನೂ ಕ್ಲೀನಿಗೆ ತಿಕ್ಕಿ ಎಲ್ಲನೂ ನೀಟಿಗೆ ಒರೆಸ್ಕೊಂಡು ಪ್ರತಿಯೊಂದು ಎಲ್ಲೆಲ್ಲಿತ್ತು ಎಲ್ಲನೂ ಜೋಡಿಸ್ಕೊಂಡ್ವಿ.
ಈಗ ನೋಡಿದ್ರೆ ಜಾಸ್ತಿ ಇಲ್ಲ ಅನಿಸುತ್ತೆ. ಎಲ್ಲ ಜೋಡಿಸಿದ್ಮೇಲೆ ಎಲ್ಲ ತೆಗೆದ್ಮೇಲೆ ಸಿಕ್ಕಾಪಟ್ಟೆ ಬಾಂಡೆ ಎಲ್ಲನೂ ಇದ್ದು ಅವೆಲ್ಲನೂ ನೀಟಿಗೆ ತೊಳೆದ್ಬಿಟ್ಟು ಎಲ್ಲನೂ ಕಪಾಟೊಳಗೆ ಜೋಡಿಸಿದ್ವಿ. ಎಲ್ಲ ಜೋಡಿಸಿ ಎಲ್ಲ ನೀಟ್ ಮಾಡೋ ಅಷ್ಟರಲ್ಲಿ 2 ದಿನ ಆಗೇ ಹೋಯಿತು. ಈಗೆಲ್ಲನೂ ನೀಟ್ ಕ್ಲೀನಾಗಿ ಕಾಣತೈತೆ ಮನೆ ಎಲ್ಲನೂ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.